ಪಂಚ ಗ್ಯಾರಂಟಿ ಆಗಿಲ್ಲ, ಅನ್ನಭಾಗ್ಯ ಸರಿಯಾಗಿ ಸಿಗ್ತಿಲ್ಲ, ಗೃಹಲಕ್ಷ್ಮಿ ಮನೆ ಬಾಗಿಲಿಗೆ ಬರ್ತಾ ಇಲ್ಲ. ಇದು ಜನರನ್ನ ಸೋಮಾರಿ ಮಾಡೋ ಪಂಚ ಯೋಜನೆ. ಬರೀ ಗಿಮಿಕ್ಕಷ್ಟೇ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದ್ವು. ಆದ್ರೆ ಈಗ ಅದೇ ಗೃಹಲಕ್ಷ್ಮಿ ಹಣ ಮಹಿಳೆಯೊಬ್ಬರ ಬದುಕನ್ನ ಬದಲಾಯಿಸಿದ್ದು, ಸ್ವಂತ ಜೀವನ ರೂಪಿಸಿಕೊಟ್ಟಿದೆ. ಗ್ಯಾರಂಟಿ 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 ಪಂಚ ಗ್ಯಾರಂಟಿ ಯೋಜನೆ. ಇದೇ ಗ್ಯಾರಂಟಿ ಮಹಿಳೆಯರಿಬ್ಬರ ಜೀವನದ ದಿಕ್ಕನ್ನೇ ಬದಲಾಯಿಸಿದೆ. ಗೃಹಲಕ್ಷ್ಮಿ ಹಣವನ್ನ ಕೂಡಿಟ್ಟು ಕ್ಯಾಂಟೀನ್ ತೆರೆದು ಎಲ್ಲರ ಕಣ್ಣರಳುವಂತೆ ಮಾಡಿದ್ದಾರೆ. ಇವರ ಹೆಸರು ಉಮಾ ಮತ್ತಿವರು ರೂಪಾ. ಇಬ್ರು ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದ ಕದರಿನಹಳ್ಳಿ ನಿವಾಸಿಗಳು. ಇಬ್ಬರು ಗೃಹಿಣಿಯರಾಗಿದ್ರು ಸ್ವಾವಲಂಬಿಯಾಗಿ ಬದುಕೋಕೆ ಏನಾದ್ರೂ ಕೆಲಸ ಮಾಡ್ಬೇಕು ಅಂತ ಮನ್ಸಲ್ಲೇ ಕನ್ಸ್ ಕಟ್ಟಿ ಜೀವನ ಸಾಗಿಸ್ತಾ ಇದ್ರು. ಹೀಗಿರುವಾಗ ಇವರ ಕನಸಿಗೆ ರೆಕ್ಕೆಯಾಗಿ ಜೀವ ಕೊಟ್ಟಿದ್ದು ಗೃಹಲಕ್ಷ್ಮಿ ಯೋಜನೆ ಹಾಗೂ ಪದ್ಮನಾಭನಗರ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷ ಪ್ರಮೋದ್ ಶ್ರೀನಿವಾಸ್ ಅವರ ಮಾರ್ಗದರ್ಶನ. ಕಳೆದ 15 ತಿಂಗಳಿನಿಂದ ಇಬ್ಬರಿಗೂ ಗೃಹಲಕ್ಷ್ಮಿ ಹಣ ಬಂದಿದೆ. ಇದರಿಂದ ಇಬ್ರು ತಲಾ 30,000 ಕೂಡಿಟ್ಟಿದ್ದಾರೆ. 60,000ದ ಜೊತೆಗೆ ಮತ್ತಷ್ಟು ಹಣವನ್ನ ಹೊಂದಿಸಿಕೊಂಡು ಇದೀಗ ಪದ್ಮನಾಭನಗರದಲ್ಲಿ ಕ್ಯಾಂಟೀನ್ ತೆರೆದು ಈ ಕನಸು ನನಸಾಗೋಕೆ ಸಹಕಾರವಾದಂತಹ ಗೃಹಲಕ್ಷ್ಮಿ ಯೋಜನೆಯ ಹೆಸರನ್ನೇ ತಮ್ಮ ಟಿಫನ್ ಸೆಂಟರ್ಗೆ ನಾಮಕರಣ ಮಾಡಿದ್ದಾರೆ. ನಾವು ತುಂಬ ಪ್ರಯತ್ನ ಪಟ್ಟು ಮಾಡೋಕ್ಕಾಗಲಿಲ್ಲ. ಸಣ್ಣ ಪುಟ್ಟ ವ್ಯಾಪಾರ ಮಾಡಿಕೊಂಡು ಜೀವನ ಮಾಡ್ತಾ ಇದ್ವಿ ಸರ್. ಇವಾಗ ಸರ್ ಪ್ರೋತ್ಸಾಹದಿಂದ ಮತ್ತು ಸಿದ್ದರಾಮಯ್ಯ ಅವರು 2,2 ಸಾವಿರ ಆಗ್ತಾ ಇರೋದ್ರಿಂದ ಅದನ್ನು ನಾವು ಕೂಡಿಟ್ಕೊಂಡು ನಾವು ಒಂದು ಅಂಗಡಿ ಮಾಡಬೇಕು ಅಂತ ಸರ್ ಹತ್ರ ಮಾತಾಡಿದ್ದಕ್ಕೆ ನಮ್ಗೆ ಇಷ್ಟು ಎಲ್ಲ ಸಪೋರ್ಟ್ ಇವಾಗ ನಿಂತ್ಕೊಂಡು ಸರ್ ಮಾಡಿಕೊಟ್ಟಿದ್ದಾರೆ. ನಾವು ತುಂಬ ಋಣಿಯಾಗಿರ್ತೀವಿ ಸರ್ ಅವ್ರಿಗೆ. ತುಂಬ ಜನಕ್ಕೆ ಇಲ್ಲದೆ ಇರೋದಕ್ಕೆಲ್ಲ ತುಂಬ ಯೂಸ್ ಆಗ್ತಿದೆ ಸರ್. ಹೆಣ್ಮಕ್ಳಿಗಂತೂ ಕೆಲವರು ಕೆಲಸಕ್ಕೆ ಹೋಗದೆ, ಯಜಮಾನರು ಕೆಲಸಕ್ಕೆ ಹೋಗದೆ ತುಂಬ ಹೆಲ್ಪ್ ಆಗ್ತಿದೆ. ಅವರಿಂದ ಜೀವನ ನಡೀತಿದೆ. ಡಿ.ಕೆ. ಶಿವಕುಮಾರ್ ಕಳಿಸೋದ್ರಿಂದ ತುಂಬ ಹೆಲ್ಪ್ ಆಗಿದೆ. ಇನ್ನು ಈ ಮಹಿಳೆಯರಿಗೆ ಬೆಂಬಲವಾಗಿ ನಿಂತಿದ್ದು ಪದ್ಮನಾಭನಗರ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷ ಪ್ರಮೋದ್ ಶ್ರೀನಿವಾಸ್. ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳನ್ನ ಮನೆ ಮನೆಗೆ ತಲುಪಿಸುವಲ್ಲಿ ವಿವಿಧ ಕಾರ್ಯಕ್ರಮಗಳನ್ನ ಹಾಕೊಂಡು ಕ್ಷೇತ್ರದಲ್ಲಿ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇರೋ ಪ್ರಮೋದ್ ಶ್ರೀನಿವಾಸ್ ತಮ್ಮ ಕ್ಷೇತ್ರದ ಮಹಿಳೆಯರು ಹೊಸ ಬದುಕು ಕಟ್ಟಿಕೊಳ್ಳೋಕೆ ನೆರವಾಗಿದ್ದಾರೆ. ನಮ್ಮ ಫಲಾನುಭವಿಗಳು ಸೇರಿ ಒಂದು ಗೃಹಲಕ್ಷ್ಮಿ ಕ್ಯಾಂಟೀನ್ ಮಾಡಿದ್ದಾರೆ. ಬಂದಿರತಕ್ಕಂಥ ಯೋಜನೆಗಳಿಂದ ಬಂದಿರತಕ್ಕಂಥ ದುಡ್ಡನ್ನು ಕೂಡಿಟ್ಕೊಂಡು ಅವರು ಬಂಡವಾಳವನ್ನು ಆಗಿ ಮಾಡಿಕೊಂಡು ಅವರೇ ಒಂದು ಸಣ್ಣ ಬಿಸ್ನೆಸ್ ಮಾಡೋವಂಥದ್ದು ಇದು ಇತಿಹಾಸ. ಗ್ಯಾರಂಟಿ ಯೋಜನೆಗಳಿಂದ ಏನೇನು ಬದಲಾವಣೆ ಆಗ್ಬೋದು ಅಂತ ತೋರಿಸ್ಲಿಕ್ಕೆ ಇದೊಂದು ಸಾಕ್ಷಿ. ಗೃಹಲಕ್ಷ್ಮಿಯಿಂದಾಗಿ ದಿಟ್ಟ ಹೆಜ್ಜೆಯನ್ನಿಟ್ಟ ಮಹಿಳೆಯರ ಈ ಸಾಹಸವನ್ನ ಮೆಚ್ಚಿದ ಡಿಸಿಎಂ ಡಿ.ಕೆ. ಶಿವಕುಮಾರ್ ಕ್ಯಾಂಟೀನ್ ಉದ್ಘಾಟಿಸಿ ಮಹಿಳೆಯರಿಬ್ಬರಿಗೆ ಹಾರೈಸಿದ್ದಾರೆ. ಹೆಣ್ಣುಮಕ್ಕಳು ಗೃಹಲಕ್ಷ್ಮಿ ಹಣದಿಂದ ಈಗ ತಾನೇ ಒಂದು ಕ್ಯಾಂಟೀನ್, ಗೃಹಲಕ್ಷ್ಮಿ ಕ್ಯಾಂಟೀನ್ ಪ್ರಾರಂಭ ಮಾಡಿದ್ದಾರೆ. ಬಹಳ ಸಂತೋಷ. ನನ್ನ ಸೋದರಿಗೆ ನನ್ನ ಅಭಿನಂದನೆಗಳು. ದೋಸೆ ಹಾಕ್ತಾ ಇದ್ರು, ಇನ್ನ ಕೊಡಲಿಲ್ಲ ದೋಸೆ. ಒಟ್ಟಾರೆ ಮಹಿಳೆಯರನ್ನ ಸ್ವಾವಲಂಬಿಗಳಾಗಿ ರೂಪಿಸಬೇಕು ಅನ್ನುವ ಉದ್ದೇಶದಿಂದ ಜಾರಿಯಾಗಿರುವ ಗೃಹಲಕ್ಷ್ಮಿ ಯೋಜನೆಯಿಂದ ಈ ಇಬ್ಬರು ಮಹಿಳೆಯರು ಹೊಸ ಜೀವನ ಆರಂಭಿಸಿದ್ದು ಮತ್ತಷ್ಟು ನಂಬಿಕೆಯನ್ನ ಹೆಚ್ಚಿಸಿದೆ. ಜೊತೆಗೆ ಹಲವರಿಗೆ ಮಾದರಿಯಾಗಿದೆ. ಭರತ್ ಕೃಷ್ಣಪ್ಪ, ನ್ಯೂಸ್ ಫಸ್ಟ್, ಬೆಂಗಳೂರು.